ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂಥ ಪ್ರತಿಯೊಂದು ವಿಡಿಯೋ ತಪ್ಪದೆ ಮಿಸ್ಗಳು ನೋಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ನೀವು ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಇಂಗ್ಲೀಷ್, ಗ್ರಾಮರ್, ಹಿಂದಿ ಈ ರೀತಿ ಅನೇಕ ಸಬ್ಜೆಕ್ಟ್ಗಳನ್ನ ಕಲಿಬೋದು. ದಯವಿಟ್ಟು ಪ್ಲೇ ಲಿಸ್ಟ್ನಲ್ಲಿ ಹೋಗಿ ನೋಡಿ. ಜೊತೆಗೆ ನಮ್ಮ ಚಾನಲನ್ನು ನೀವು ಸಪೋರ್ಟ್ ಮಾಡಬೇಕಂದ್ರೆ ನಮ್ಮ ಚಾನಲ್ನ ಫೇಸ್ಬುಕ್ ಪೇಜ್ ನಮ್ಮ ಗುರು ಫೇಸ್ಬುಕ್ ಪೇಜನ್ನು ಸಹ ನೀವು ಲೈಕ್ ಮಾಡ್ಬೋದು. ನಮ್ಮ ಗುರು ಇನ್ಸ್ಟಾಗ್ರಾಮ್ ಮತ್ತು ನಮ್ಮ ಗುರು ಟ್ವಿಟ್ಟರ್ ಎಲ್ಲ ಅಕೌಂಟ್ಗಳನ್ನು ನೀವು ಫಾಲೋ ಮಾಡಬಹುದು. ಜೊತೆಗೆ ನಮ್ಮ ಗುರು ವಾಟ್ಸ್ಆಪ್ ಗ್ರೂಪ್ಗೂ ಸಹ ನೀವು ಸೇರ್ಬೋದು. ಅಲ್ಲಿ ಕೇವಲ ಎಜುಕೇಷನ್ ರಿಲೇಟೆಡ್ ಇರುವಂತಹ ಮತ್ತು ನಮ್ಮ ಸ್ಟಡೀಸ್ಗೆ ರಿಲೇಟೆಡ್ ಇರುವಂತಹ ಕಾನ್ಸೆಪ್ಟ್ ಮಾತ್ರ ನಾವು ನೋಡ್ತೀವಿ. ಅದನ್ನು ಬಿಟ್ಟು ಗುಡ್ ಮಾರ್ನಿಂಗ್, ಗುಡ್ ನೈಟ್ ಈ ರೀತಿಯ ಮೆಸೇಜ್ಗಳು ಏನು ಇರಲ್ಲ. ಎಜುಕೇಷನ್ ರಿಲೇಟೆಡ್ ಇರುವಂತಹ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಅಕಸ್ಮಾತ್ ನಾನೇನಾದರೂ ಒಂದಿಷ್ಟು ನೋಟ್ಸನ್ನು ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ನಂದ್ರೆ ಅದಷ್ಟೇ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಏನಿರಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೋಸ್ಕರ ಮಾಡಿರುವಂತಹ ಉಚಿತವಾದಂತಹ ಚಾನಲ್ ಇದು. ನಮಗೆ ಬೇಕಾಗಿರುವಂಥದ್ದು ನಿಮ್ಮ ಡೆವಲಪ್ಮೆಂಟ್, ನಿಮ್ಮ ಗುಡ್ ಸ್ಕೋರ್, ಜೊತೆಗೆ ನಿಮ್ಮ ಪ್ರೀತಿ ವಿಶ್ವಾಸ. ಬನ್ನಿ ಸ್ನೇಹಿತರಿಗೆ, 9th ಸ್ಟ್ಯಾಂಡರ್ಡ್ ಸೈನ್ಸ್ ಕೆಮಿಸ್ಟ್ರಿಯಲ್ಲಿರುವಂತಹ ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಇದರ ಸೆಕೆಂಡ್ ಎಪಿಸೋಡನ್ನು ಶುರು ಮಾಡೋಣ. ಸ್ನೇಹಿತರೆ, ಹಿಂದಿನ ಎಪಿಸೋಡ್ನಲ್ಲಿ ನಾವು ಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೇನು, ಇಂಪ್ಯೂರ್ ಸಬ್ಸ್ಟೆನ್ಸ್ ಅಂದ್ರೇನು, ಅವುಗಳ ಡಿಫ್ರೆನ್ಸ್ ಅನ್ನು ನೋಡಿದ್ರಿ. ಜೊತೆಗೆ ಎಲಿಮೆಂಟ್ಸ್ ಮತ್ತು ಕಾಂಪೌಂಡ್ಸ್ಗಳ ಡಿಫ್ರೆನ್ಸ್ ಅನ್ನು ನೋಡಿದ್ರಿ. ಅಲಾಯ್ ಬಗ್ಗೆ ಇರುವಂತಹ ಸ್ಪೆಷಲ್ ಇನ್ಫಾರ್ಮೇಶನ್ ಕಲ್ತ್ಕೊಂಡಿದ್ವಿ. ಈಗ ನಾವು ಮಿಕ್ಸ್ಚರ್ನಲ್ಲಿರುವಂತಹ ಎರಡು ಟೈಪ್ಸ್, ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್, ಇನ್ನೊಂದು ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಹೋಮೋ ಅಂದ್ರೇನು, ಒಂದೇ ರೀತಿ ಅಂತ. ಓಕೆ, ಒಂದೇ ರೀತಿ ಮಿಕ್ಸ್ ಆಗಿದಾವೆ ಅಂತ ನೋಡಿ. ಹೋಮೋಜಿನಿಯಸ್ ಅಂದ್ರೆ ಇಲ್ಲಿ ನೋಡಿ ಯಾವ ರೀತಿ ಈವನ್ ಆಗಿ ಮಿಕ್ಸ್ ಆಗಿದಾವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ನೀವು ನೀರಿನಲ್ಲಿ ಸಕ್ಕರೆಯನ್ನು ಮಿಕ್ಸ್ ಮಾಡಿದರೆ ಅಥವಾ ಉಪ್ಪನ್ನು ಮಿಕ್ಸ್ ಮಾಡಿದರೆ, ಸಕ್ಕರೆ ಮತ್ತು ಉಪ್ಪು ಚೆನ್ನಾಗಿ ಕರಗಿದ ಮೇಲೆ ನೀವು ನೀರನ್ನು ಟೇಸ್ಟ್ ಮಾಡಿದರೆ ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಕಡೆ ಸಹ ಒಂದೇ ರೀತಿಯ ಸಿಹಿ ಬರುತ್ತೆ. ಅದನ್ನು ಬಿಟ್ಟು ಕೆಳಗಡೆ ಹೆಚ್ಚು ಸಿಹಿ, ಮೇಲ್ಗಡೆ ಕಡಿಮೆ ಸಿಹಿ ಆ ರೀತಿ ಬರಲ್ಲ. ಸರಿಯಾಗಿ ಸಕ್ಕರೆಯನ್ನು ನಾವು ಕರಗಿಸಿದ್ರೆ ಅಥವಾ ಉಪ್ಪನ್ನು ನಾವು ಕರಗಿಸಿದ್ರೆ. ಅದೇ ಹೆಟ್ರೋಜಿನಿಯಸ್ ಅನ್ನು ನೋಡಿ. ಹೆಟ್ರೋಜಿನಿಯಸ್ ಅಂದ್ರೇನು, ಒಂದೇ ರೀತಿ ಅಂತ ಅಲ್ಲ, ಬೇರೆ ಬೇರೆ ರೀತಿ ಅಂತ. ನೋಡಿ, ಈ ಫಿಗರ್ನಲ್ಲೇ ನೋಡ್ಬೋದು, ಒಂದೇ ರೀತಿಯಾಗಿ ಇದು ಮಿಕ್ಸ್ ಆಗಿಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ, ನೀವು ನೀರಿನಲ್ಲಿ ಚಾಕ್ಪೀಸ್ ಪೌಡರ್ನ ಹಾಕಿ ಅವಾಗ ಎಲ್ಲ ಕಡೆ ಒಂದೇ ರೀತಿ ಮಿಕ್ಸ್ ಆಗಿರಲ್ಲ. ಸ್ಟಾರ್ಟಿಂಗ್ನಲ್ಲಿ ಒಂದೇ ರೀತಿ ಮಿಕ್ಸ್ ಆದಂತೆ ಕಂಡ್ರೂ ಸಹ ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಅದು ಸೆಟಲ್ ಡೌನ್ ಆಗುವಂಥದ್ದು ಅಥವಾ ಸಪರೇಟ್ ಆಗುವಂಥದ್ದು, ಒಂದು ಕಡೆ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗುವಂಥದ್ದು, ಈ ರೀತಿ ಆಗುವ ಪಾಸಿಬಿಲಿಟೀಸ್ ಇರ್ತವೆ. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ನಿಮಗೆ ಹೋಮೋಜಿನಿಯಸ್ ಮಿಕ್ಸ್ಚರ್ ಮತ್ತು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಇವುಗಳ ಬಗ್ಗೆ ಸ್ವಲ್ಪ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ಇವುಗಳನ್ನು ಇನ್ನೂ ಡಿಟೇಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಹೋಮೋಜಿನಿಯಸ್ ಮಿಕ್ಸ್ಚರ್ ಇದನ್ನು ಏನಂತೀವಿ, ಟ್ರೂ ಸೊಲ್ಯೂಷನ್ ಅಂತೀವಿ. ಅರ್ಥ ಆಯ್ತಾ ಸ್ನೇಹಿತರೆ? ಹೋಮೋಜಿನಿಯಸ್ ಮಿಕ್ಸ್ಚರ್ಸ್ ಆರ್ ಕಾಲ್ಡ್ ಆಸ್ ಟ್ರೂ ಸೊಲ್ಯೂಷನ್ಸ್. ಆದರೆ ಈ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ಗಳಲ್ಲಿ ಎರಡು ರೀತಿ ಇದಾವೆ. ಒಂದನೇದು ಕೊಲಾಯ್ಡಲ್ ಸೊಲ್ಯೂಷನ್ಸ್, ಎರಡನೆಯದು ಸಸ್ಪೆನ್ಷನ್ಸ್. ನೋಡಿ ಸ್ನೇಹಿತರೆ, ಈಗ ಇವು ಮೂರನ್ನು ಸಹ ನೀವು ಕಂಪೇರ್ ಮಾಡ್ತಾನೆ ಕಲೀರಿ. ಈ ಟ್ರೂ ಸೊಲ್ಯೂಷನ್ ನೋಡಿ, ಪಾರ್ಟಿಕಲ್ಸ್ ಎಷ್ಟು ಚಿಕ್ಕದಾಗಿದ್ದಾವೆ. ದೀಸ್ ಹ್ಯಾವ್ ಸ್ಮಾಲರ್ ಪಾರ್ಟಿಕಲ್ಸ್ ಲೆಸ್ ದ್ಯಾನ್ 1 ನ್ಯಾನೋಮೀಟರ್. ಅದೇ ಕೊಲಾಯ್ಡಲ್ ಸೊಲ್ಯೂಷನ್ಗೆ ಬಂದರೆ ಈ ಫಿಗರ್ನಲ್ಲೇ ನೋಡ್ತಿದ್ರಿ, ಪಾರ್ಟಿಕಲ್ಸ್ ಟ್ರೂ ಸೊಲ್ಯೂಷನ್ಗಿಂತ ದೊಡ್ಡವಿದ್ದಾವೆ. ಹಾಗಾಗಿ ದೀಸ್ ಹ್ಯಾವ್ ಸ್ಮಾಲ್ ಪಾರ್ಟಿಕಲ್ಸ್ ಬಟ್ ದೇರ್ ಸೈಜ್ ವಿಲ್ ಬಿ ಬಿಟ್ವೀನ್ 1 ನ್ಯಾನೋಮೀಟರ್ ಟು 100 ನ್ಯಾನೋಮೀಟರ್ಸ್. ನಂತರ ಸಸ್ಪೆನ್ಷನ್ಸ್ಗೆ ಬನ್ನಿ. ಸಸ್ಪೆನ್ಷನ್ಸ್ ಅಂದ್ರೆ ಏನು? ಇವು ಸಹ ಹೆಟ್ರೋಜಿನಿಯಸ್ಸೇ, ಆದರೆ ದೀಸ್ ಹ್ಯಾವ್ ಲಾರ್ಜರ್ ಪಾರ್ಟಿಕಲ್ಸ್ ಮೋರ್ ದ್ಯಾನ್ 100 ನ್ಯಾನೋಮೀಟರ್. ನೋಡಿ, ಈ ಫಿಗರ್ನಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಪಾರ್ಟಿಕಲ್ಸ್ ಇದ್ದಾವೆ. ನಂತರ ಸೆಕೆಂಡ್ ಪಾಯಿಂಟ್ ಅಲ್ಲಿ ನೋಡಿ, ದ ಪಾರ್ಟಿಕಲ್ಸ್ ಕೆನಾಟ್ ಬಿ ಸಪರೇಟೆಡ್ ಬೈ ಫಿಲ್ಟ್ರೇಷನ್. ನೋಡಿ, ಪಾರ್ಟಿಕಲ್ಸ್ ಬಹಳ ಅಂದ್ರೆ ಬಹಳ ಚಿಕ್ಕವಿದಾವೆ, ಅಂದ್ರೆ ಇವುಗಳನ್ನು ನಾವು ಫಿಲ್ಟರ್ ಮಾಡಿ ಸಪರೇಟ್ ಮಾಡೋಕ್ಕಾಗಲ್ಲ. ಈ ರೀತಿ ಇರೋದನ್ನ ನಾವು ಟ್ರೂ ಸೊಲ್ಯೂಷನ್ ಅಂತೀವಿ. ಉದಾಹರಣೆಗೆ, ನೀರು ಮತ್ತು ಸಕ್ಕರೆಯನ್ನು ಕರಗಿಸಿದ್ರಿ ಅಥವಾ ನೀರು ಮತ್ತು ಉಪ್ಪನ್ನು ಕರಗಿಸಿದ್ರಿ ಅಂದ್ರೆ ಅದನ್ನು ನಾವು ಫಿಲ್ಟರ್ ಮಾಡಿ ಸಪರೇಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪಾರ್ಟಿಕಲ್ಸ್ ಬಹಳ ಅಂದ್ರೆ ಬಹಳ ಚಿಕ್ಕವಿದಾವೆ. ನೋಡ್ರಿ, 1ನೇ ಪಾಯಿಂಟ್ ಮತ್ತು 2ನೇ ಪಾಯಿಂಟ್ಗೆ ಕನೆಕ್ಟಿವಿಟಿ ಇದೆ. ನಂತರ ಕೊಲಾಯ್ಡಲ್ ಸೊಲ್ಯೂಷನ್ಸ್ಗೆ ಬನ್ನಿ. ಇಲ್ಲಿ ಸಹ ಪಾರ್ಟಿಕಲ್ಸ್ ಚಿಕ್ಕವಿದಾವೆ ಅಂತ ಹೇಳಿದೀವಿ. ಹಾಗಾಗಿ the particles cannot be separated by filtration in colloidal solution also. ಈಗ ಹಾಲನ್ನು ನಾವು ಕೊಲಾಯ್ಡಲ್ ಸೊಲ್ಯೂಷನ್ ಅಂತ ಅಂತೀವಿ. ಇಲ್ಲಿರುವಂತಹ ಪ್ರೋಟೀನ್ ಅನ್ನ, ಫ್ಯಾಟ್ ಅನ್ನ, ನೀರಿನ ಅಂಶವನ್ನ ಕೇವಲ ಫಿಲ್ಟರ್ ಮಾಡಿ ಸಪರೇಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ನೋಡಿ, ಸಸ್ಪೆನ್ಷನ್. ದ ಪಾರ್ಟಿಕಲ್ಸ್ ಇಲ್ಲಿ ಯಾವ ರೀತಿ ಇದಾವೆ? ದೇ ಹ್ಯಾವ್ ಲಾರ್ಜರ್ ಪಾರ್ಟಿಕಲ್ಸ್ ಅಂತ ಹೇಳಿದ್ವಿ. ದೊಡ್ಡವಿದ್ವು ಅಂದ್ರೆ ಫಿಲ್ಟರ್ ಮಾಡಿ ಸಪರೇಟ್ ಮಾಡ್ಬೋದು. ಹಾಗಾಗಿ ದ ಪಾರ್ಟಿಕಲ್ಸ್ ಕ್ಯಾನ್ ಬಿ ಸಪರೇಟೆಡ್ ಬೈ ಫಿಲ್ಟ್ರೇಷನ್. ನಂತರ ಥರ್ಡ್ ಪಾಯಿಂಟ್, ಟ್ರೂ ಸೊಲ್ಯೂಷನ್ಸ್ಗೆ ಅಂದರೆ ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ. ದೀಸ್ ಆರ್ ಟ್ರಾನ್ಸ್ಪರೆಂಟ್. ಟ್ರೂ ಸೊಲ್ಯೂಷನ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅದೇ ಕೊಲಾಯ್ಡಲ್ ಸೊಲ್ಯೂಷನ್, ದೀಸ್ ಆರ್ ಟ್ರಾನ್ಸ್ಕ್ಲೂಸೆಂಟ್. ನೋಡ್ರಿ,
ಒಂದು ಟ್ರಾನ್ಸ್ಪರೆಂಟ್ ಆಯ್ತು, ಕೊಲಾಯ್ಡಲ್ ಟ್ರಾನ್ಸ್ಲೂಸೆಂಟ್ ಆಯ್ತು, ಅದಕ್ಕಿಂತ ದೊಡ್ಡ ಪಾರ್ಟಿಕಲ್ಸ್ ಅನ್ನು ಹೊಂದಿರುವಂತಹ ಸಸ್ಪೆನ್ಷನ್ಸ್ ಇದು ಒಪ್ಯಾಕ್. ಅಂದ್ರೆ ಈ ಕಡೆ ಇರೋದನ್ನು ನಾವು ಈ ಒಪ್ಯಾಕ್ ಸಬ್ಸ್ಟೆನ್ಸ್ ಅನ್ನ ಮೂಲಕ ನೋಡಿದ್ರೆ ಆ ಕಡೆಯಿಂದ ಕಾಣಲ್ಲ, ಅಥವಾ ಇದು ತನ್ನ ಮೂಲಕ ಲೈಟ್ ಅನ್ನ ಪಾಸ್ ಮಾಡೋದಕ್ಕೆ ಬಿಡಲ್ಲ. ನಂತರ ನೋಡಿ ಸ್ನೇಹಿತರೆ, ದೀಸ್ ಡು ನಾಟ್ ಸ್ಕ್ಯಾಟರ್ ದ ಬೀಮ್ ಆಫ್ ಲೈಟ್. ಟ್ರೂ ಸೊಲ್ಯೂಷನ್ಗಳು ಬೀಮ್ ಆಫ್ ಲೈಟ್ ಅನ್ನ ಸ್ಕ್ಯಾಟರ್ ಮಾಡಲ್ಲ. ಇಲ್ಲಿ ನೀವು ನೋಡ್ಬೋದು, ಲೈಟ್ ಈ ರೀತಿ ಬಂತಂದ್ರೆ ಇದು ಸ್ಕ್ಯಾಟರ್ ಆಗಿಲ್ಲ. ನಂತರ ಕೊಲೈಡಲ್ ಸೊಲ್ಯೂಷನ್ಸ್ ಇವು ಏನು ಮಾಡ್ತವೆ? ದೀಸ್ ಸ್ಕ್ಯಾಟರ್ ದ ಬೀಮ್ ಆಫ್ ಲೈಟ್. ನಂತರ ಸಸ್ಪೆನ್ಷನ್ಸ್, ದೀಸ್ ಆಲ್ಸೋ ಸ್ಕ್ಯಾಟರ್ ದ ಬೀಮ್ ಆಫ್ ಲೈಟ್. ನಂತರ ನೋಡಿ, ಟ್ರೂ ಸೊಲ್ಯೂಷನ್ಸ್ಗೆ ಎಕ್ಸಾಂಪಲ್ ಏನು? ಸಾಲ್ಟ್ ಪ್ಲಸ್ ವಾಟರ್, ಶುಗರ್ ಪ್ಲಸ್ ವಾಟರ್. ನಂತರ ಕೊಲೈಡಲ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ ಮಿಲ್ಕ್, ಮತ್ತು ಸಸ್ಪೆನ್ಷನ್ಸ್ಗೆ ಎಕ್ಸಾಂಪಲ್ ಚಾಕ್ ಪೌಡರ್ ಪ್ಲಸ್ ವಾಟರ್. ಸ್ನೇಹಿತರೆ, ಕೊನೆಯದಾಗಿ ಉಳಿದಿರುವಂತಹ ಈ 3 ಸೊಲ್ಯೂಷನ್ಗಳ ಪ್ರಾಪರ್ಟಿ ಏನಂದರೆ ಇವುಗಳು ಸ್ಟೇಬಲ್ ಅಥವಾ ನಾಟ್ ಸ್ಟೇಬಲ್ ಅಂತ. ಸ್ಟೇಬಲ್ ಅಥವಾ ನಾಟ್ ಸ್ಟೇಬಲ್ ಅಂತ ಹೇಗೆ ಹೇಳ್ತೀವಿ ಅಂದರೆ, ನಾವು ಡಿಸ್ಟರ್ಬ್ ಮಾಡದೆ ಅಂದರೆ ಅಳಗಾಡಿಸಿದಂತೆ ಅದೇ ರೀತಿ ಇಟ್ವಿ ಅಂದರೆ ಇಲ್ಲಿರುವಂತಹ ಸೊಲ್ಯೂಷನ್ ಇರುವಂತಹ ಸಾಲಿಡ್ ಪಾರ್ಟಿಕಲ್ಸ್ ಮತ್ತು ಬೇರೆ ಪಾರ್ಟಿಕಲ್ಸ್ ಏನಾದರೂ ಸಪ್ರೇಟ್ ಆಯಿತು ಅಂದರೆ ಅವುಗಳು ಲೇಯರ್ ರೀತಿ ಫಾರ್ಮೇಷನ್ ಆಯಿತು ಅಂದರೆ ಅದು ಸ್ಟೇಬಲ್ ಅಲ್ಲ ಅಂತ. ಈಗ ಈ ಕಾನ್ಸೆಪ್ಟನ್ನು ಸಹ 3 ಮೇಲೆ ಅಪ್ಲೈ ಮಾಡಿ ಯಾವುದು ಸ್ಟೇಬಲ್ ಅಲ್ಲ ಅನ್ನೋದನ್ನು ನೋಡೋಣ. ಟ್ರೂ ಸೊಲ್ಯೂಷನ್ಸ್ ಆರ್ ಸ್ಟೇಬಲ್. ಸಾಲ್ಟ್ ಪ್ಲಸ್ ವಾಟರ್ ಅಥವಾ ಶುಗರ್ ಪ್ಲಸ್ ವಾಟರ್ ಇವುಗಳನ್ನು ನಾವು ಅರ್ಧ ಗಂಟೆ ಅಲ್ಲ 1 ತಾಸು ಹಾಗೆ ಇಟ್ಟರೂ ಸಹ ಅಲ್ಲಿ ಹೆವಿಯರ್ ಪಾರ್ಟಿಕಲ್ಸ್ ಒಂದು ಕಡೆ, ಲೈಟರ್ ಪಾರ್ಟಿಕಲ್ ಒಂದು ಕಡೆ ಲೇಯರ್ಗಳಾಗಿ ಫಾರ್ಮೇಷನ್ ಆಗಲ್ಲ. ಹಾಗಾಗಿ ಇದು ಸ್ಟೇಬಲ್. ಅದೇ ರೀತಿ ಕೊಲೈಡಲ್ ಸೊಲ್ಯೂಷನ್ಸ್ ಆರ್ ಸ್ಟೇಬಲ್ಲೇ. ನಂತರ ಸಸ್ಪೆನ್ಷನ್ಸನ್ನು ನೋಡಿ, ಸಸ್ಪೆನ್ಷನ್ಸ್ ಆರ್ ನಾಟ್ ಸ್ಟೇಬಲ್. ನೀವು ಚಾಕ್ ಪೌಡರ್ ಪ್ಲಸ್ ವಾಟರ್ ಅಥವಾ ಮಡ್ ಪ್ಲಸ್ ವಾಟರ್ ಇವುಗಳನ್ನು ಎಷ್ಟೇ ಮಿಕ್ಸ್ ಮಾಡಿಟ್ಟರು ಸಹ ಸ್ವಲ್ಪ ಹೊತ್ತು ನೀವು ತೆಗೆದಿಟ್ರಿ ಅಂದರೆ ಅವುಗಳ ಡೆನ್ಸಿಟಿಯ ಆಧಾರದ ಮೇಲೆ ಹೆವಿಯರ್ ಕೆಳಗಡೆ ಮತ್ತು ಲೈಟ್ ಇರುವಂಥವು ಮೇಲ್ಗಡೆ ಇವು ಸಪರೇಟ್ ಆಗಿಬಿಡ್ತವೆ. ಹಾಗಾಗಿ ಸಸ್ಪೆನ್ಷನ್ಸ್ ಆರ್ ನಾಟ್ ಸ್ಟೇಬಲ್. ಸ್ನೇಹಿತರೆ, ಈಗ ಹೋಮೋಜಿನಿಯಸ್ ಮಿಕ್ಸ್ಚರ್ನಲ್ಲಿರುವಂಥ ಒಂದೇ ಒಂದು ಟ್ರೂ ಸೊಲ್ಯೂಷನ್ ಮತ್ತು ಹೆಟ್ರೋಜಿನಿಯಸ್ ಮಿಕ್ಸ್ಚರ್ನಲ್ಲಿರುವಂಥ ಕೊಲೈಡಲ್ ಸೊಲ್ಯೂಷನ್ಸ್ ಮತ್ತು ಸಸ್ಪೆನ್ಷನ್ಸ್ ಇವುಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರಿ. ಈಗ ಒಂದೊಂದಾಗಿ ಇವುಗಳನ್ನು ಸಪರೇಟ್ ಆಗಿ ಸ್ಟಡಿ ಮಾಡೋಣ. ಮೊದಲೇದಾಗಿ ನಾವು ಟ್ರೂ ಸೊಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟ್ರೂ ಸೊಲ್ಯೂಷನ್ ಅಂದ್ರೆ ಏನು? ಇಟ್ ಇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more ಸಬ್ಸ್ಟೆನ್ಸಸ್. ಅರ್ಥ ಆಯ್ತಾ ಸ್ನೇಹಿತರೆ? ಇದರ ಡೆಫಿನಿಷನ್ ಕೇಳಿದ್ರೆ ಈ ರೀತಿ ಬರೀರಿ. ನಂತರ ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಟ್ರೂ ಸೊಲ್ಯೂಷನ್? ದ ಕಾಂಪೋನೆಂಟ್ಸ್ ಆಫ್ ಟ್ರೂ ಸೊಲ್ಯೂಷನ್ಸ್ ಆರ್ ಸಾಲ್ಯೂಟ್ ಅಂಡ್ ಸಾಲ್ವೆಂಟ್. ಮೊದಲಿಗೆ ಸಾಲ್ವೆಂಟ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ದ ಕಾಂಪೋನೆಂಟ್ ಆಫ್ ಅ ಸೊಲ್ಯೂಷನ್ ದಟ್ ಡಿಸಾಲ್ವ್ಸ್ ದ ಅದರ್ ಕಾಂಪೋನೆಂಟ್ ಇನ್ ಇಟ್, ದಟ್ ಈಸ್ ಕಾಲ್ಡ್ ಸಾಲ್ವೆಂಟ್. ಸಾಲ್ವೆಂಟ್ ಅಂದ್ರೇನು? ಒಂದು ಕಾಂಪೋನೆಂಟ್ ಇನ್ನೊಂದು ಕಾಂಪೋನೆಂಟ್ ಅನ್ನ ತನ್ನಲ್ಲಿ ಡಿಸಾಲ್ವ್ ಮಾಡ್ಕೊಳ್ತಲ್ಲ, ಅದನ್ನೇನಂತೀವಿ? ಸಾಲ್ವೆಂಟ್ ಅಂತೀವಿ. ಯೂಶುವಲಿ ದ ಕಾಂಪೋನೆಂಟ್ ಪ್ರೆಸೆಂಟ್ ಇನ್ ಲಾರ್ಜರ್ ಅಮೌಂಟ್, ದಟ್ ಈಸ್ ಸಾಲ್ವೆಂಟ್. ಉದಾಹರಣೆಗೆ ಹೇಳ್ಬೇಕಂದ್ರೆ ಸಾಲ್ಟ್ ಅನ್ನ ನಾವು ನೀರಿನಲ್ಲಿ ಡಿಸಾಲ್ವ್ ಮಾಡ್ತೀವಿ. ಹಾಗಾದ್ರೆ ವಾಟ್ ಈಸ್ ಸಾಲ್ವೆಂಟ್ ಹಿಯರ್? ಸಾಲ್ವೆಂಟ್ ಈಸ್ ವಾಟರ್. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಸಾಲ್ಯೂಟ್ ಅಂದ್ರೆ ಏನು ಅನ್ನೋದನ್ನು ನೋಡೋಣ. ಸಾಲ್ಯೂಟ್, ಇಟ್ ಈಸ್ ದ ಕಾಂಪೋನೆಂಟ್ ಆಫ್ ದ ಸೊಲ್ಯೂಷನ್ ದಟ್ ಈಸ್ ಡಿಸಾಲ್ವ್ಡ್ ಇನ್ ದ ಸಾಲ್ವೆಂಟ್. ಸಾಲ್ವೆಂಟ್ ನಲ್ಲಿ ಡಿಸಾಲ್ವ್ ಆಗಿರುವಂತಹ ಕಾಂಪೋನೆಂಟ್ ಅನ್ನು ನಾವು ಸಾಲ್ಯೂಟ್ ಅಂತೀವಿ. ಈಗ ಇದು ಎಷ್ಟು ಕ್ವಾಂಟಿಟಿ ಇರುತ್ತೆ ಹೇಳಿ? ಯೂಶುವಲಿ ಇಟ್ ವಿಲ್ ಬಿ ಆಫ್ ಲೆಸರ್ ಕ್ವಾಂಟಿಟಿ. ನೋಡಿ ಸ್ನೇಹಿತರೆ, ಇದಕ್ಕೆ ನಾವು ಅದೇ ಎಕ್ಸಾಂಪಲ್ ಅನ್ನು ತಗೊಂಡ್ರೆ, ನೀರಿನಲ್ಲಿ ನಾವು ಸಾಲ್ಟ್ ಅನ್ನ ಡಿಸಾಲ್ವ್ ಮಾಡ್ತೀವಿ ಅಂದಾಗ ಸಾಲ್ಟ್ ಏನಾಗುತ್ತೆ? ಸಾಲ್ಯೂಟ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಆದ್ರೆ ನಾವು ನೀರು ಹೆಚ್ಚು ತಗೊಂಡು ನೀರಿನಲ್ಲಿ ಸ್ವಲ್ಪ ಸಾಲ್ಟ್ ಅನ್ನು ಮಿಕ್ಸ್ ಮಾಡಿರ್ತೀವಿ. ನಂತರ ನಾವು ಸಾಲಿಡ್ ಇನ್ ಸಾಲಿಡ್ ಸೊಲ್ಯೂಷನ್, ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಮತ್ತು ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಮತ್ತು ಗ್ಯಾಸ್ ಇನ್ ಗ್ಯಾಸ್ ಸೊಲ್ಯೂಷನ್ಗಳಾಗಿ ನೋಡಬಹುದು. ಹೇಗಂದ್ರೆ ನೋಡಿ, ಎಲೈಸ್ಗಳಲ್ಲಿ 2 ಸಾಲಿಡ್ಗಳನ್ನ ಮಿಕ್ಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಬ್ರಾಸ್ 70%, ಜಿಂಕ್ 30% ಅಂತ ಹೇಳಿದ್ನಲ್ಲ. ಹಾಗಾಗಿ ಇದನ್ನು ನಾವೇನು ಅನ್ಬೋದು? ಸಾಲಿಡ್ ಇನ್ ಸಾಲಿಡ್ ಸೊಲ್ಯೂಷನ್ಗೆ ಎಕ್ಸಾಂಪಲ್ ಅಂತ ಅನ್ಬೋದು. ಅದೇ ರೀತಿ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್, ಇದಕ್ಕೇನು ಹೇಳ್ತೀರಿ? ಸಾಲ್ಟ್ ಸೊಲ್ಯೂಷನ್, ಶುಗರ್ ಸೊಲ್ಯೂಷನ್. ನೋಡ್ರಿ, ಸಕ್ಕರೆಯನ್ನ ಅಥವಾ ಉಪ್ಪನ್ನು ನೀರಿನಲ್ಲಿ ಹಾಕಿ ಕರಗಿಸ್ತೀವಲ್ಲ, ನೋಡ್ರಿ, ಇದು ಸಾಲಿಡ್, ಸಕ್ಕರೆ ಮತ್ತು ಉಪ್ಪು. ಇದು ನೀರಿನಲ್ಲಿ ಕರಗಿತು ಅಂದ್ರೆ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ನಂತರ ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಅಂದ್ರೆ 2 ಲಿಕ್ವಿಡ್ಗಳನ್ನು ನಾವು ಸೇರಿಸ್ತೀವಲ್ಲ, ಅದನ್ನು ನಾವೇನಂತೀವಿ? ಲಿಕ್ವಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಅರ್ಥಾತ್ ಸ್ನೇಹಿತರೆ, ವೆನ್ ಒನ್ ಲಿಕ್ವಿಡ್ ಈಸ್ ಡಿಸಾಲ್ವ್ಡ್ ಇನ್ another liquid, it is called as liquid in liquid solution. For example, vinegar, which is a solution of acetic acid in water. ನಂತರ ನಾವು ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ಗೆ ತಗೊಂಡ್ರೆ, ವೆನ್ ಗ್ಯಾಸ್ ಇಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್, ಇಟ್ ಈಸ್ ಕಾಲ್ಡ್ ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನಾವು ಸೋಡಾ ಕುಡಿತೀವಿ,
ಜೊತೆಗೆ ಈ ಸಾಫ್ಟ್ ಡ್ರಿಂಕ್ಗಳನ್ನು ಕುಡಿತೀವಿ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಮಿಕ್ಸ್ ಮಾಡಿರ್ತಾರೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದು ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಗ್ಯಾಸ್ ಸೊಲ್ಯೂಷನ್ ಏನಂದರೆ ವೆನ್ ಗ್ಯಾಸ್ ಈಸ್ ಮಿಕ್ಸ್ಡ್ ವಿತ್ ಗ್ಯಾಸ್, ಇಟ್ ಈಸ್ ಕಾಲ್ಡ್ ಗ್ಯಾಸ್ ಇನ್ ಗ್ಯಾಸ್ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್, ಏರ್ ಈಸ್ homogeneous mixture of oxygen, nitrogen along with other small amount of gases. ಸ್ನೇಹಿತರೆ, ಇದರ ನಂತರ ನಾವು ಟ್ರೂ ಸೊಲ್ಯೂಷನ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಅನ್ನು ಕಲಿಬೇಕು. ಅದು ಏನಂದ್ರೆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್. ಮೊದಲಿಗೆ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂದ್ರೆ ಏನು ಅಂತ ನೋಡಿ. ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ಈಸ್ ದ ಅಮೌಂಟ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ ದ ಗಿವನ್ ಅಮೌಂಟ್ ಆಫ್ ಸೊಲ್ಯೂಷನ್, ಅಥವಾ ಅಮೌಂಟ್ ಆಫ್ ಸಾಲ್ಯೂಟ್ ಡಿಸಾಲ್ವ್ಡ್ ಇನ್ ದ ಗಿವನ್ ಮಾಸ್ ಆರ್ ವಾಲ್ಯೂಮ್ ಆಫ್ ಸಾಲ್ವೆಂಟ್. ಇದನ್ನ ಯಾವ ರೀತಿ ಹೇಳ್ಬೋದು? ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಅಮೌಂಟ್ ಆಫ್ ಸೊಲ್ಯೂಷನ್. ನೋಡಿ ಸ್ನೇಹಿತರೆ, ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂದ್ರೆ ಏನು? ಸಾಲ್ಯೂಟ್ ಎಷ್ಟು ಇದೆ ಈ ಸೊಲ್ಯೂಷನ್ ನಲ್ಲಿ. ಅರ್ಥ ಆಯ್ತಾ ಸ್ನೇಹಿತರೆ? ಇಲ್ಲಿ ಕೊಟ್ಟಿರುವಂತಹ ಸೊಲ್ಯೂಷನ್ ಅಮೌಂಟ್ ನಲ್ಲಿ ಎಷ್ಟು ಸಾಲ್ಯೂಟ್ ಡಿಸಾಲ್ವ್ ಆಗಿದೆ ಅನ್ನೋದನ್ನ ನಾವೇನಂತೀವಿ? ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅಂತೀವಿ. ಸಾಲ್ಯೂಟ್ ಏನಾದರೂ ಕಡಿಮೆ ಮಿಕ್ಸ್ ಆಗಿತ್ತು ಸೊಲ್ಯೂಷನ್ ನಲ್ಲಿ ಅಂತಂದ್ರೆ ಅದನ್ನು ನಾವು ಡೈಲ್ಯೂಟೆಡ್ ಸೊಲ್ಯೂಷನ್ ಅಂತೀವಿ. ಅಥವಾ ಸಾಲ್ಯೂಟ್ ಏನಾದರೂ ಹೆಚ್ಚು ಮಿಕ್ಸ್ ಆಗಿತ್ತು ಅಂತಂದ್ರೆ ಅದನ್ನು ನಾವು ಕಾನ್ಸಂಟ್ರೇಟೆಡ್ ಅಂತೀವಿ. ಡೈಲ್ಯೂಟೆಡ್ ಸೊಲ್ಯೂಷನ್ ಮತ್ತು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಇವುಗಳನ್ನು ಅರ್ಥ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಸ್ಯಾಚುರೇಟೆಡ್ ಸೊಲ್ಯೂಷನ್, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಮತ್ತು ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ಗಳನ್ನು ನೋಡಿ. ಈ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ಅಂದ್ರೆ ಎ ಸೊಲ್ಯೂಷನ್ ಇನ್ ವಿಚ್ ನೋ ಮೋರ್ ಸಾಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ at a particular temperature is called saturated solution. ನೋಡ್ರಿ, ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು? ಇನ್ನೂ ಹೆಚ್ಚು ಸಾಲ್ಯೂಟ್ ಅನ್ನ ಅದರಲ್ಲಿ ಡಿಸಾಲ್ವ್ ಮಾಡೋಕ್ಕಾಗಲ್ಲ ಗಿವನ್ ಟೆಂಪರೇಚರ್ನ, ಅಥವಾ ಈ ಪಾರ್ಟಿಕಲ್ಸ್ಗಳ ಮಧ್ಯೆ ಇರುವಂಥ ಗ್ಯಾಪ್ಸ್ ಕಂಪ್ಲೀಟ್ ಆಗಿ ಫಿಲ್ ಆಗಿದಾವೆ. ಅರ್ಥದ ಸ್ನೇಹಿತರೆ? ಈಗ H2O ಇತ್ತು ಅಂದ್ರೆ ಅದ್ರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದ್ರೆ ಆ ಗ್ಯಾಪ್ನಲ್ಲಿ ಇಲ್ಲಿರುವಂಥ ಶುಗರ್ ಅಥವಾ ಇಲ್ಲಿರುವಂಥ ಸಾಲ್ಟ್ ಹೋಗಿ ಸೇರ್ಕೊಂಡಿದೆ ಅಂತ ಅರ್ಥ. ಈ ರೀತಿ ಸೇರ್ಕೊಳ್ಳೋದಕ್ಕೆ ಗ್ಯಾಪೇ ಇಲ್ಲ, ಆ ರೀತಿ ಕಂಪ್ಲೀಟ್ ಆಗಿ ಸೇರ್ಕೊಂಡಿದೆ ಅಂದ್ರೆ, ಅಥವಾ ಡಿಸಾಲ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಎಷ್ಟಿದೆ ಅದರಷ್ಟು ಕಂಪ್ಲೀಟ್ ಆಗಿ ಇದು ಡಿಸಾಲ್ವ್ ಮಾಡ್ಕೊಂಡಿದೆ, ಇನ್ನು ಹೆಚ್ಚು ಡಿಸಾಲ್ವ್ ಮಾಡೋಕ್ಕಾಗಲ್ಲ ಅಂದ್ರೆ ಅದನ್ನ ಸ್ಯಾಚುರೇಟೆಡ್ ಸೊಲ್ಯೂಷನ್. ಈಗ ನೀರಿನಲ್ಲಿ ಸಕ್ಕರೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಹೋಗ್ತೀರಿ, ಎಲ್ಲಿವರೆಗೂ ನೀರಿನಲ್ಲಿ ಹಾಕಿದಂಥ ಸಕ್ಕರೆ ಮಿಕ್ಸ್ ಆಗ್ತಾನೆ ಹೋಗುತ್ತೆ, ಅದನ್ನೇನಂತೀವಿ? ಅದರಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಸ್ಯಾಚುರೇಷನ್ ಪಾಯಿಂಟ್ ಬಂದಿಲ್ಲ. ಯಾವಾಗ ನೀವು ಹಾಕಿದಂಥ ಸಕ್ಕರೆ ಕರಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಲೆವೆಲ್ಗೆ ಬಂತು ಅಂದ್ರೆ ನೋಡಿ, ಅದು ಸ್ಯಾಚುರೇಷನ್ ಪಾಯಿಂಟ್ಗೆ ಬಂದಿದೆ ಅಂತ ಅರ್ಥ. ಅರ್ಥಾತ್ ಸ್ನೇಹಿತರೆ, ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು ನೋಡಿ. ಈಗ ಇಫ್ ಮೋರ್ ಅಮೌಂಟ್ ಆಫ್ ಸಾಲ್ಯೂಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ದ ಗಿವನ್ ಅಮೌಂಟ್ ಆಫ್ ಸೊಲ್ಯೂಷನ್, ಇಟ್ ಈಸ್ ಕಾಲ್ಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಯಾವುದಾದ್ರೂ ಸೊಲ್ಯೂಷನ್ ನಲ್ಲಿ ಇನ್ನು ಸಾಲ್ಯೂಟ್ ಅನ್ನ ನಾವು ಮಿಕ್ಸ್ ಮಾಡಿದ್ರೆ ಅದು ಡಿಸಾಲ್ವ್ ಆಗುತ್ತೆ ಅಂತ ಇತ್ತಂದ್ರೆ ಅದನ್ನ ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತೀವಿ. ಈಗ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಮತ್ತು ಸ್ಯಾಚುರೇಟೆಡ್ ಸೊಲ್ಯೂಷನ್ಗಳ ಬಗ್ಗೆ ಅರ್ಥ ಮಾಡ್ಕೊಂಡಿದ್ವಿ. ಈಗ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಸಹ ಒಂದಿದೆ. ನಿಮಗೆ ಕೊಟ್ಟಿಲ್ಲ ಈ ಕಾನ್ಸೆಪ್ಟ್ ಅನ್ನ ಟೆಕ್ಸ್ಟ್ ಬುಕ್ ನಲ್ಲಿ, ಆದರೆ ನೀವು ಅರ್ಥ ಮಾಡ್ಕೊಂಡ್ರೆ ಮುಂದಿನ ಹೈಯರ್ ಕ್ಲಾಸ್ ನಲ್ಲಿ ನಿಮಗೆ ಈಜಿ ಆಗುತ್ತೆ. ಸುಮ್ಮನೆ ಇನ್ಫಾರ್ಮೇಶನ್ಗೋಸ್ಕರ ಇರಲಿ. ಇಫ್ ದ ಸೊಲ್ಯೂಷನ್ ಕಂಟೇನ್ಸ್ ಮೋರ್ ಅಮೌಂಟ್ ಆಫ್ ಸಾಲ್ಯೂಟ್ ದ್ಯಾನ್ ದ ಸ್ಯಾಚುರೇಷನ್ ಕಾನ್ಸಂಟ್ರೇಷನ್, ಇಟ್ ಈಸ್ ಕಾಲ್ಡ್ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸ್ನೇಹಿತರೆ, ಇಲ್ಲಿಗೆ ಟ್ರೂ ಸೊಲ್ಯೂಷನ್ ಬಗ್ಗೆ ಇರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಶನ್ ಮುಗೀತು. ಆದರೆ ಪ್ರಾಬ್ಲಮ್ಸ್ಗಳನ್ನು ಕೊಡುವಂಥ ಪಾಸಿಬಿಲಿಟೀಸ್ ಇರ್ತವೆ ಎಕ್ಸಾಮಿನೇಷನಲ್ಲಿ. ಹಾಗಾಗಿ ಯಾವ ರೀತಿ ನೀವು ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಅನ್ನು ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅನೇಕ ದಾರಿಗಳಿದಾವೆ, ಆದರೆ ನೀವು ಸ್ಟಡಿ ಮಾಡೋದು ಕೇವಲ ಎರಡು ದಾರಿಗಳು ಅಥವಾ ಎರಡು ಮೆಥಡ್ಸ್ಗಳು. ಒಂದನೇದೇನೆಂದರೆ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ಸೊಲ್ಯೂಷನ್. ನೋಡಿ, ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ಸೊಲ್ಯೂಷನ್ ಅಂದಾಗ ಪರ್ಸೆಂಟ್ ಅಂದರೆ ಇಂಟು 100 ಇಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ. ಹಾಗಾಗಿ ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100 ಈ ಫಾರ್ಮುಲಾವನ್ನು ಅಪ್ಲೈ ಮಾಡಿ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು. ನಂತರ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಆಫ್ ಎ ಸೊಲ್ಯೂಷನ್. ನೋಡ್ರಿ, ಇದನ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ಬೋದು ಅಥವಾ ಎಕ್ಸ್ಪ್ರೆಸ್ ಮಾಡ್ಬೋದು ಅಂದ್ರೆ ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಂಟು 100. ನೋಡಿ ಸ್ನೇಹಿತರೆ, ಇವೆರಡು ಫಾರ್ಮುಲಾಗಳನ್ನು ನೆನ್ಪಿಟ್ಕೊಳ್ರಿ. ಈಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರುವಂತ ಎಕ್ಸಾಂಪಲ್ 2.1 ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂತ ನೋಡೋಣ. ಎ ಸೊಲ್ಯೂಷನ್ ಕಂಟೇನ್ಸ್ 40 ಗ್ರಾಮ್ ಆಫ್ ಕಾಮನ್ ಸಾಲ್ಟ್ ಇನ್ 320 ಗ್ರಾಮ್ ಆಫ್ ವಾಟರ್. ನೋಡಿ, ಸೊಲ್ಯೂಷನ್ ಅಲ್ಲಿ ಏನಿದೆ 40 ಗ್ರಾಮ್ ಕಾಮನ್ ಸಾಲ್ಟ್ ಇದೆ, NaCl, ಮತ್ತು 320 ಗ್ರಾಮ್ ವಾಟರ್ ಇದೆ. ಕ್ಯಾಲ್ಕುಲೇಟ್ ದ ಕಾನ್ಸಂಟ್ರೇಷನ್ ಇನ್ ಟರ್ಮ್ಸ್ ಆಫ್ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ದ ಸೊಲ್ಯೂಷನ್. ನೋಡಿ, ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ದ ಸೊಲ್ಯೂಷನ್ ಅಂತ ಹೇಳಿದಾಗ ನಾವು ಮೊದಲೇ ಇದನ್ನೇ ಅಪ್ಲೈ ಮಾಡ್ತೀವಿ. ಓಕೆ, ಮೊದಲಿಗೆ ನಾವು ಇದನ್ನ ಯಾವ ರೀತಿ ಬರೀಬೇಕು? ಮಾಸ್ ಆಫ್ ದ ಸಾಲ್ಯೂಟ್ ದಟ್ ಈಸ್ ಸಾಲ್ಟ್ ಎಷ್ಟಿದೆ? 40 ಗ್ರಾಮ್. ನಂತರ ಮಾಸ್ ಆಫ್ ಸಾಲ್ವೆಂಟ್ ದಟ್ ಈಸ್ ವಾಟರ್, ಇದು ಎಷ್ಟಿದೆ? 320 ಗ್ರಾಮ್ ಇದೆ. ಆದ್ರೆ ನಾವು ನ್ಯೂಮರೇಟರ್ ನಲ್ಲಿ ಮಾಸ್ ಆಫ್ ಸಾಲ್ಯೂಟ್ ಅನ್ನು ಬರಿತೀವಿ,
ಹಾಗಾಗಿ 40 ಗ್ರಾಮ್ ಬರಿಬಹುದು. ಆದರೆ ಡಿನಾಮಿನೇಟರ್ನಲ್ಲಿ ಏನು ಬರೀಬೇಕು, ಮಾಸ್ ಆಫ್ ಸೊಲ್ಯೂಷನ್ ಅನ್ನು ಬರೀಬೇಕು. ಹಾಗಾಗಿ ಸೊಲ್ಯೂಷನಿನ ಮಾಸ್ ಎಷ್ಟಾಗಿದೆ, ಮಾಸ್ ಆಫ್ ಸೊಲ್ಯೂಷನ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಸಾಲ್ಯೂಟ್ ಪ್ಲಸ್ ಮಾಸ್ ಆಫ್ ಸಾಲ್ವೆಂಟ್. ಇವೆರಡು ಸೇರಿ ಅಲ್ಲ ಸೊಲ್ಯೂಷನ್ ಆಗಿರೋದು. ಹಾಗಾಗಿ 40 ಗ್ರಾಮ್ ಪ್ಲಸ್ 320 ಗ್ರಾಮ್ ಎಷ್ಟಾಯಿತು, ಇಸ್ ಈಕ್ವಲ್ ಟು 360 ಗ್ರಾಮ್. ಇದು ಮಾಸ್ ಆಫ್ ದ ಟೋಟಲ್ ಸೊಲ್ಯೂಷನ್. ನಂತರ ಮಾಸ್ ಪರ್ಸೆಂಟೇಜ್ ಆಫ್ ಸೊಲ್ಯೂಷನ್ ಅಥವಾ ಮಾಸ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ಸೊಲ್ಯೂಷನ್. ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ, ಮಾಸ್ ಆಫ್ ಸಾಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಹಾಗಾಗಿ ಮಾಸ್ ಆಫ್ ಸಾಲ್ಯೂಟ್ 40 ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ 360 ಇಂಟು 100. ನೋಡಿ, ಇಲ್ಲಿರುವಂಥ 0 ಮತ್ತು ಇಲ್ಲಿರುವಂಥ 0 ಇವೆರಡು ಕ್ಯಾನ್ಸಲ್ ಆದರೆ 4 1 ಜಾ 4, 4 9 ಜಾ 36. ನೋಡಿ ಸ್ನೇಹಿತರೆ, ಇದು ಎಷ್ಟಾಯಿತು, 1/9 ಇಂಟು 100 ಆಯಿತು. 1/9 ಇಂಟು 100 ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದರೆ 11.1% ಬಂತು. ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇದರ ನಂತರ ನಾವು ಸಸ್ಪೆನ್ಷನ್ ಬಗ್ಗೆ ಸ್ಟಡಿ ಮಾಡೋಣ. ವಾಟ್ ಇಸ್ ಎ ಸಸ್ಪೆನ್ಷನ್? Suspension is a heterogeneous mixture in which solid particles which are insoluble in solvent, they remain suspended in the bulk of the medium and are visible to the naked eye. ನೋಡಿ, ಇದು ಹೆಟರೋಜಿನಿಯಸ್ ಮಿಕ್ಸ್ಚರ್. ಆದರೆ ಇಲ್ಲಿರುವಂತಹ ಸಾಲಿಡ್ ಪಾರ್ಟಿಕಲ್ಸ್ ಅವು ಡಿಸಾಲ್ವ್ ಆಗಲ್ಲ ಅಥವಾ ಸಾಲ್ಯುಬಲ್ ಆಗಲ್ಲ, ಅವು ಇನ್ಸಾಲ್ಯುಬಲ್. ಅವು ಸಾಲ್ಯುಬಲ್ ಅಲ್ಲ, ಇನ್ಸಾಲ್ಯುಬಲ್ ಅಂದರೆ ಅವು ಅದೇ ರೀತಿ ಸಸ್ಪೆಂಡ್ ಆಗಿರ್ತವೆ, ಅದೇ ರೀತಿ ಇರ್ತವೆ. ಕಣ್ಣಿಗೆ ಅವು ಅಂದರೆ ಬರೀ ಕಣ್ಣಿಂದ ನೋಡಿದ್ರು ಸಹ ಅವು ಕಾಣ್ತವೆ. ಅರ್ಥ ಆಯ್ತಾ ಸ್ನೇಹಿತರೆ? ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ ಮಡ್ಡಿ ವಾಟರ್, ನಂತರ ಚಾಕ್ ಪೌಡರ್ ಇನ್ ವಾಟರ್, ಸಲ್ಫರ್ ಪೌಡರ್ ಇನ್ ವಾಟರ್, ಲೈಮ್ ಸ್ಟೋನ್ ಪಾರ್ಟಿಕಲ್ಸ್ ಇನ್ ವಾಟರ್, ಬೇರಿಯಂ ಸಲ್ಫೇಟ್ ಇನ್ ವಾಟರ್. ಈಗ ನಾವು ಕೊಲಾಯ್ಡಲ್ ಸೊಲ್ಯೂಷನ್ ಬಗ್ಗೆ ಸ್ಟಡಿ ಮಾಡೋಣ. ವಾಟ್ ಈಸ್ ಎ ಕೊಲಾಯ್ಡಲ್ ಸೊಲ್ಯೂಷನ್? ಎ ಸೊಲ್ಯೂಷನ್ in which the size of the solute particles is intermediate between those in true solution and suspension is called colloids ಅಥವಾ ಕೊಲಾಯ್ಡಲ್ ಸೊಲ್ಯೂಷನ್. ನೋಡಿ ಸ್ನೇಹಿತರೆ, ಕೊಲಾಯ್ಡಲ್ ಸೊಲ್ಯೂಷನ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು, ಯಾವ ರೀತಿ ಹೇಳ್ಬೋದು, ಇದರಲ್ಲಿರುವಂತಹ ಸಾಲ್ಯೂಟಿನ ಪಾರ್ಟಿಕಲ್ಸ್ನ ಸೈಜ್ ಏನಿದೆ ಟ್ರೂ ಸೊಲ್ಯೂಷನ್ನಲ್ಲಿದ್ದಷ್ಟು ಬಹಳ ಚಿಕ್ಕದು ಇಲ್ಲ, ಸಸ್ಪೆನ್ಷನಲ್ಲಿದ್ದಷ್ಟು ಬಹಳ ದೊಡ್ಡದು ಇಲ್ಲ. ಈ ರೀತಿ ಇರುವಂತಹ ಸೊಲ್ಯೂಷನ್ ಅನ್ನು ನಾವೇನಂತೀವಿ, ಕೊಲಾಯ್ಡಲ್ ಸೊಲ್ಯೂಷನ್ ಅಂತೀವಿ. ಎಕ್ಸಾಂಪಲ್ ಸೋಪ್ ಸೊಲ್ಯೂಷನ್, ಸ್ಟಾರ್ಚ್ ಸೊಲ್ಯೂಷನ್, ಮಿಲ್ಕ್, ಬ್ಲಡ್, ಇಂಕ್ ಎಕ್ಸೆಟ್ರಾ. ನೋಡಿ ಸ್ನೇಹಿತರೆ, ಪಾರ್ಟಿಕಲ್ಸ್ ಆಫ್ ಕೊಲಾಯ್ಡ್ ಆರ್ ಕೊಲಾಯ್ಡಲ್ ಸೊಲ್ಯೂಷನ್ ಆರ್ ಯೂನಿಫಾರ್ಮ್ಲಿ ಸ್ಪ್ರೆಡ್ ಥ್ರೂಔಟ್ ದ ಸೊಲ್ಯೂಷನ್. ಸೊಲ್ಯೂಷನ್ ತುಂಬ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗಿರ್ತವೆ. ಡ್ಯೂ ಟು ದ ರಿಲೇಟಿವ್ ಸ್ಮಾಲರ್ ಸೈಜ್ ಆಫ್ ಪಾರ್ಟಿಕಲ್ಸ್ ಆಸ್ ಕಂಪೇರ್ ಟು ದಟ್ ಆಫ್ ಸಸ್ಪೆನ್ಷನ್, ಮಿಕ್ಸ್ಚರ್ ಅಪಿಯರ್ಸ್ ಟು ಬಿ ಹೋಮೋಜಿನಿಯಸ್. ನೋಡಿ, ಇಲ್ಲಿರುವಂಥ ಪಾರ್ಟಿಕಲ್ಸ್ ಚಿಕ್ಕವಿರೋದ್ರಿಂದ ಇವು ಯಾವ ರೀತಿ ಕಾಣ್ತವೆ, ಹೋಮೋಜಿನಿಯಸ್ ಆಗಿ ಮಿಕ್ಸ್ ಆಗಿದ್ದಾವೆ ಅಂತ ಕಾಣ್ತವೆ. ಆದರೆ ಇನ್ ರಿಯಾಲಿಟಿ ಆರ್ ಆಕ್ಚುಲಿ ಎ ಕೊಲಾಯ್ಡಲ್ ಸೊಲ್ಯೂಷನ್ ಇಸ್ ಎ ಹೆಟ್ರೋಜಿನಿಯಸ್ ಮಿಕ್ಸ್ಚರ್. ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್ ಆಫ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್ ವಿ ಕೆನಾಟ್ ಸಿ ದೆಮ್ ವಿತ್ ನೇಕೆಡ್ ಐಸ್, ಬಟ್ ದೀಸ್ ಪಾರ್ಟಿಕಲ್ಸ್ ಕ್ಯಾನ್ ಈಸಿಲಿ ಸ್ಕ್ಯಾಟರ್ ಎ ಬೀಮ್ ಆಫ್ ವಿಸಿಬಲ್ ಲೈಟ್. ನೋಡಿ ಸ್ನೇಹಿತರೆ, ಈ ಬೀಮ್ ಆಫ್ ವಿಸಿಬಲ್ ಲೈಟನ್ನು ಸ್ಕ್ಯಾಟರ್ ಮಾಡೋದನ್ನು ಏನಂತೀವಿ ನಾವು, ಟಿಂಡಲ್ ಎಫೆಕ್ಟ್ ಅಂತೀವಿ. ಅಂದರೆ ಈ ಎಫೆಕ್ಟನ್ನು ಡಿಸ್ಕವರ್ ಮಾಡಿದಂಥ ಸೈಂಟಿಸ್ಟ್ ಟಿಂಡಲ್, ಅವರ ಹೆಸರಿನಲ್ಲೇ ಈ ಎಫೆಕ್ಟನ್ನು ಕರಿತೀವಿ. ರಾಮನ್ ಎಫೆಕ್ಟ್ ಅಂತಾರಲ್ಲ, ಆ ರೀತಿ ಇದು ಟಿಂಡಲ್ ಎಫೆಕ್ಟ್. ಟಿಂಡಲ್ ಎಫೆಕ್ಟ್ ಅಂದ್ರೆ ಏನು? ಸ್ಕ್ಯಾಟರಿಂಗ್ ಆಫ್ ಎ ಬೀಮ್ ಆಫ್ ಲೈಟ್. ಇದನ್ನು ನಾವು ಟಿಂಡಲ್ ಎಫೆಕ್ಟ್ ಅಂತೀವಿ. ಅರ್ಥದ ಸ್ನೇಹಿತರೆ, ಈ ಟಿಂಡಲ್ ಎಫೆಕ್ಟ್ ಬಗ್ಗೆ ಮುಂದಿನ ಸ್ಲೈಡ್ನಲ್ಲಿ ಇನ್ನೂ ಸ್ಟಡಿ ಮಾಡೋಣ. ಈಗ ಈ ಕೊಲಾಯ್ಡಲ್ ಸೊಲ್ಯೂಷನ್ ಅಲ್ಲಿರುವಂಥ ಕಾಂಪೋನೆಂಟ್ಸ್ ಯಾವುವು ಅಂತ ನೋಡೋಣ. ವಾಟ್ ಆರ್ ದ ಕಾಂಪೋನೆಂಟ್ಸ್ ಆಫ್ ಎ ಕೊಲಾಯ್ಡಲ್ ಸೊಲ್ಯೂಷನ್? ಕಾಂಪೋನೆಂಟ್ಸ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್ ಆರ್ ದ ಡಿಸ್ಪರ್ಸ್ಡ್ ಫೇಸ್ ಅಂಡ್ ದ ಡಿಸ್ಪರ್ಷನ್ ಮೀಡಿಯಂ. ನೋಡಿ, ಸಾಲ್ಯೂಟ್ ರೀತಿಯಲ್ಲಿರುವಂಥ ಕಾಂಪೋನೆಂಟ್ಗೆ ಏನಂತೀವಿ, ಅಥವಾ ಡಿಸ್ಪರ್ಸ್ಡ್ ಪಾರ್ಟಿಕಲ್ಸ್ ಇನ್ ಕೊಲಾಯ್ಡ್, ಅದನ್ನು ನಾವು ಡಿಸ್ಪರ್ಸ್ಡ್ ಫೇಸ್ ಅಂತೀವಿ. ಅರ್ಥದ ಸ್ನೇಹಿತರೆ? ಅಂಡ್ ಕಾಂಪೋನೆಂಟ್ ಇನ್ ವಿಚ್ ಡಿಸ್ಪರ್ಸ್ಡ್ ಫೇಸ್ ಈಸ್ ಸಸ್ಪೆಂಡೆಡ್, ಇಟ್ ಈಸ್ ನೋನ್ ಆಸ್ ಡಿಸ್ಪರ್ಸಿಂಗ್ ಮೀಡಿಯಂ. ನೋಡಿ, ಯಾವ ಕಾಂಪೋನೆಂಟ್ನಲ್ಲಿ ಈ ಡಿಸ್ಪರ್ಸ್ಡ್ ಫೇಸ್ ಇದು ಮಿಕ್ಸ್ ಆಗಿದೆನೋ ಅದನ್ನು ನಾವು ಡಿಸ್ಪರ್ಸಿಂಗ್ ಮೀಡಿಯಂ ಅಂತ ಅಂತೀವಿ. ಈ ಕೊಲಾಯ್ಡ್ಸ್ ಅನ್ನು ನಾವು ಕ್ಲಾಸಿಫೈ ಮಾಡ್ಬೋದು. ಹೇಗೆ ಅಂದರೆ, ಕೊಲಾಯ್ಡ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದ ಸ್ಟೇಟ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸ್ ಆಫ್ ದ ಡಿಸ್ಪರ್ಸಿಂಗ್ ಮೀಡಿಯಂ ಅಂಡ್ ದ ಡಿಸ್ಪರ್ಸ್ಡ್ ಫೇಸ್. ಈ ಡಿಸ್ಪರ್ಸಿಂಗ್ ಮೀಡಿಯಂ ಮತ್ತು ಡಿಸ್ಪರ್ಸ್ಡ್ ಫೇಸ್ಗಳ ಫಿಸಿಕಲ್ ಸ್ಟೇಟ್ನ ಆಧಾರದ ಮೇಲೆ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಅನ್ನು ನಾವು ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸಿಯಸ್ ಅಂತ ಕ್ಯಾಟಗರೈಸ್ ಮಾಡ್ಬೋದು. ಈಗ ಕಾಮನ್ ಎಕ್ಸಾಂಪಲ್ಸ್ ಆಫ್ ಕೊಲಾಯ್ಡ್ಸ್, ಇದನ್ನು ಒಂದು ಟೇಬಲ್ನಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ಇದನ್ನು ನೀವು ಟೈಪ್ಸ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್ಸ್ ಅಂತ ಸಹ ಸ್ಟಡಿ ಮಾಡ್ಬೋದು. ನೋಡಿ, ಮೊದಲನೇ ಕಾಲಮ್ನಲ್ಲಿ ಡಿಸ್ಪರ್ಸ್ಡ್ ಫೇಸ್ ಇದೆ.
ಅಂದರೆ ಯಾವ ಪಾರ್ಟಿಕಲ್ಸ್ಗಳು ಸೇರ್ಕೊಂಡಿದ್ದಾವೆ ಸಾಲ್ಯೂಟ್ ರೀತಿ. ನಂತರ ಡಿಸ್ಪರ್ಷನ್ ಮೀಡಿಯಂ, ಇದು ಸಾಲ್ವೆಂಟ್ ರೀತಿ ಇರುವಂಥದ್ದು. ಈ ಡಿಸ್ಪರ್ಸ್ಡ್ ಫೇಸನ್ನು ಸೇರಿಸ್ಕೊಂಡಿರುವಂಥದ್ದು ಯಾವುದು, ಹೆಚ್ಚು ಕ್ವಾಂಟಿಟಿಯಲ್ಲಿ ಇರುವಂಥದ್ದು ಯಾವುದು ಅದನ್ನು ಕೊಟ್ಟಿದ್ದೀವಿ. ಮೂರನೇದಲ್ಲಿ ಯಾವ ಟೈಪ್, ಇದನ್ನು ಏನಂತಾರೆ. ನಂತರ ಎಕ್ಸಾಂಪಲ್. ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರುವಂಥ ಆರ್ಡರ್ನ ಬಿಟ್ಟು ನಾವು ಸ್ವಲ್ಪ ಡಿಫ್ರೆಂಟಾಗಿ ನೋಡೋಣ. ಅವಾಗ ನಿಮಗೆ ಸಾಲಿಡ್, ಲಿಕ್ವಿಡ್ ಮತ್ತು ಗ್ಯಾಸ್ ಈ ರೀತಿಯ ಟೈಪ್ಸ್ ಆಫ್ ಕೊಲಾಯ್ಡಲ್ ಸೊಲ್ಯೂಷನ್ಗಳನ್ನು ಸ್ಟಡಿ ಮಾಡೋದಕ್ಕೆ ಈಸಿ ಆಗುತ್ತೆ. ಒಂದನೇದು ಡಿಸ್ಪರ್ಸ್ಡ್ ಫೇಸ್ನಲ್ಲಿ ಸಾಲಿಡ್, ಡಿಸ್ಪರ್ಷನ್ ಮೀಡಿಯಂ ಯಾವುದು ಗ್ಯಾಸ್, ಗ್ಯಾಸ್ನಲ್ಲಿ ಮಿಕ್ಸ್ ಆಗುವಂತಹ ಸಾಲಿಡ್, ಇದನ್ನು ಏನಂತೀವಿ, ಯಾವ ಟೈಪ್ ಅಂತೀವಿ, ಏರೋಸಾಲ್ ಅಂತೀವಿ. ನಂತರ ಎಕ್ಸಾಂಪಲ್ ಯಾವುದು, ಸ್ಮೋಕ್, ಆಟೋಮೊಬೈಲ್ ಎಕ್ಸಾಸ್ಟ್, ಡಸ್ಟ್ ಪಾರ್ಟಿಕಲ್ಸ್ ಇನ್ ಏರ್. ನಂತರ ಡಿಸ್ಪರ್ಸ್ಡ್ ಫೇಸ್ ಸಾಲಿಡ್, ಇದರಲ್ಲಿ ಡಿಸ್ಪರ್ಷನ್ ಮೀಡಿಯಂ ಯಾವುದು, ಲಿಕ್ವಿಡ್. ನೋಡ್ರಿ, ಸಾಲಿಡ್ ಇದು ಲಿಕ್ವಿಡ್ ಡಿಸ್ಪರ್ಷನ್ ಮೀಡಿಯಂನಲ್ಲಿ ಮಿಕ್ಸ್ ಆಯ್ತಂದ್ರೆ ಇದನ್ನ ಸಾಲ್ ಅಂತೀವಿ. ಇದಕ್ಕೆ ಎಕ್ಸಾಂಪಲ್ಸ್ ಮಿಲ್ಕ್ ಆಫ್ ಮೆಗ್ನೀಷಿಯಾ, ಮಡ್, ಸಲ್ಫರ್ ಸೋಲ್, ಗೋಲ್ಡ್ ಸೋಲ್. ನಂತರ ಸಾಲಿಡ್ ಮತ್ತು ಸಾಲಿಡ್ ಇವೆರಡು ಮಿಕ್ಸ್ ಆದರೆ ಸಾಲಿಡ್ ಸಾಲ್ ಅಂತೀವಿ. ಇವಕ್ಕೆ ಎಕ್ಸಾಂಪಲ್ ಯಾವುದು ಅಂದರೆ ಸಮ್ ಕಲರ್ಡ್ ಜೆಮ್ಸ್ಟೋನ್ಸ್, ಮಿಲ್ಕಿ ಗ್ಲಾಸ್, ರೂಬಿ ಗ್ಲಾಸ್. ಸ್ನೇಹಿತರೆ, ಇಲ್ಲಿವರೆಗೂ ನಾವು ಡಿಸ್ಪೋಸ್ಡ್ ಫೇಸ್ ಇದು ಸಾಲಿಡ್ ಇರೋದನ್ನು ನೋಡಿದ್ವಿ. ಈಗ ಲಿಕ್ವಿಡ್ಗೂ ಎರಡು ಎಕ್ಸಾಂಪಲ್ ತಗೊಳ್ಳೋಣ. ಲಿಕ್ವಿಡ್ ಡಿಸ್ಪೋಸ್ಡ್ ಫೇಸ್, ಡಿಸ್ಪೋಸಿಂಗ್ ಮೀಡಿಯಂ ಸಾಲಿಡ್ ಇದ್ರೆ ಅದನ್ನೇನಂತೀವಿ, ಜೆಲ್ ಅಂತೀವಿ. ನೋಡ್ರಿ, ಜೆಲ್ಲಿ, ಚೀಸ್, ಸಾಲಿಫೈಡ್ ಬಟರ್, ಶೂ ಪಾಲಿಶ್ ಇವೆಲ್ಲ ಜೆಲ್ಗೆ ಎಕ್ಸಾಂಪಲ್ ಅಥವಾ ಲಿಕ್ವಿಡ್ ಇನ್ ಸಾಲಿಡ್ ಡಿಸ್ಪರ್ಷನ್ ಮೀಡಿಯಂಗೆ ಎಕ್ಸಾಂಪಲ್. ನಂತರ ಲಿಕ್ವಿಡ್ ಇನ್ ಲಿಕ್ವಿಡ್ ಡಿಸ್ಪರ್ಷನ್ ಮೀಡಿಯಂ, ಇದಕ್ಕೆ ನಾವು ಇಮಲ್ಷನ್ ಅಂತೀವಿ. ಮಿಲ್ಕ್, ಫೇಸ್ ಕ್ರೀಮ್, ಲಿಕ್ವಿಡ್ ಬಟರ್, ಹೇರ್ ಕ್ರೀಮ್ ಇವುಗಳನ್ನು ಇಮಲ್ಷನ್ ಅಂತೀವಿ. ಇಲ್ಲಿ ಲಿಕ್ವಿಡ್ ಡಿಸ್ಪರ್ಸ್ಡ್ ಫೇಸ್ ಎದರಲ್ಲಿ ಮಿಕ್ಸ್ ಆಗಿದೆ, ಲಿಕ್ವಿಡ್ ಡಿಸ್ಪರ್ಷನ್ ಮೀಡಿಯಂನಲ್ಲೇ ಮಿಕ್ಸ್ ಆಗಿದೆ. ನಂತರ ಲಿಕ್ವಿಡ್ ಡಿಸ್ಪರ್ಸ್ಡ್ ಫೇಸ್ ಆದರೆ ಡಿಸ್ಪರ್ಷನ್ ಮೀಡಿಯಂ ಗ್ಯಾಸ್, ಹೀಗಿದ್ರೆ ಇದನ್ನಂತೀವಿ ಏರೋಸಾಲ್ ಅಂತೀವಿ. ಎಕ್ಸಾಂಪಲ್ ಫಾಗ್, ಕ್ಲೌಡ್ಸ್ ಆ್ಯಂಡ್ ಮಿಸ್ಟ್. ನಂತರ ಈಗ ಡಿಸ್ಪರ್ಸ್ಡ್ ಫೇಸ್ ಇದು ಗ್ಯಾಸ್ ಇದ್ರೆ ಏನು ಅನ್ನೋದನ್ನ ಎರಡು ಎಕ್ಸಾಂಪಲ್ ತಗೊಂಡು ನೋಡೋಣ. ನೋಡ್ರಿ, ಡಿಸ್ಪರ್ಸ್ಡ್ ಫೇಸ್ ಗ್ಯಾಸ್, ಡಿಸ್ಪರ್ಷನ್ ಮೀಡಿಯಂ ಸಾಲಿಡ್. ಈ ರೀತಿ ತಂದರೆ ಇದನ್ನ ಯಾವ ಟೈಪ್ ಅಂತೀವಿ, ಫೋಮ್ ಅಂತೀವಿ. ಫೋಮ್, ರಬ್ಬರ್, ಸ್ಪಾಂಜ್, ಪ್ಯೂಮಿಕ್ ಸ್ಟೋನ್, ಕಾಕ್ ಇವೆಲ್ಲ ಫೋಮ್ಗೆ ಎಕ್ಸಾಂಪಲ್. ನಂತರ ಡಿಸ್ಪರ್ಸ್ಡ್ ಫೇಸ್ ಗ್ಯಾಸ್ ಇದೆ, ಡಿಸ್ಪರ್ಷನ್ ಮೀಡಿಯಂ ಇದರಲ್ಲಿ ಗ್ಯಾಸ್ ಮಿಕ್ಸ್ ಆಗಿದೆ ಅಂದರೆ ಲಿಕ್ವಿಡ್ನಲ್ಲಿ ಮಿಕ್ಸ್ ಆಗಿತ್ತಂದರೆ ಇದನ್ನೇನಂತೀವಿ ನಾವು ಫೋಮೆ ಅಂತೀವಿ. ಶೇವಿಂಗ್ ಕ್ರೀಮ್, ಲೆಮನೈಡ್ ಫ್ರಾತ್, ವಿಪ್ಡ್ ಕ್ರೀಮ್ ಇವೆಲ್ಲ ಇದಕ್ಕೆ ಎಕ್ಸಾಂಪಲ್ ಅಂದರೆ ಗ್ಯಾಸ್ ಇನ್ ಲಿಕ್ವಿಡ್, ಇದಕ್ಕೆ ಎಕ್ಸಾಂಪಲ್. ಅರ್ಥ ಆಯ್ತಾ ಸ್ನೇಹಿತರೆ? ಬನ್ನಿ ಸ್ನೇಹಿತರೆ, ಈಗ ಟಿಂಡಲ್ ಎಫೆಕ್ಟ್ ಬಗ್ಗೆ ಸ್ಟಡಿ ಮಾಡೋಣ. ಆಲ್ರೆಡಿ ಹೇಳಿದಂತೆ ಟಿಂಡಲ್ ಎಫೆಕ್ಟ್ ಇದನ್ನು ಡಿಸ್ಕವರ್ ಮಾಡಿದಂಥ ಸೈಂಟಿಸ್ಟ್ ಟಿಂಡಲ್ ಅವರ ಹೆಸರಿನಿಂದಾನೇ ಕರಿತೀವಿ. ನಂತರ ವಾಟ್ ಈಸ್ ಟಿಂಡಲ್ ಎಫೆಕ್ಟ್ ನೋಡಿ, ವೆನ್ ಎ ಬೀಮ್ ಆಫ್ ಲೈಟ್ ಈಸ್ ಪಾಸ್ಡ್ ಥ್ರೂ ಎ ಕೊಲಾಯ್ಡಲ್ ಸೊಲ್ಯೂಷನ್ ಪ್ಲೇಸ್ಡ್ ಇನ್ ಎ ಕಂಪೇರಿಟಿವ್ಲಿ ಡಾರ್ಕ್ ಪ್ಲೇಸ್, ಇಟ್ಸ್ ಪಾತ್ ಬಿಕಮ್ಸ್ ಕ್ಲಿಯರ್ಲಿ ವಿಸಿಬಲ್. ದಿಸ್ ಫೆನಾಮಿನಾ ಈಸ್ ಕಾಲ್ಡ್ ಟಿಂಡಲ್ ಎಫೆಕ್ಟ್. ಒಂದು ಕೊಲಾಯ್ಡಲ್ ಸೊಲ್ಯೂಷನ್ ನಾವು ಡಾರ್ಕ್ ಅಂದರೆ ಕಂಪೇರಿಟಿವ್ಲಿ ಡಾರ್ಕ್ ಆಗಿರುವಂತಹ ಒಂದು ಪ್ಲೇಸ್ನಲ್ಲಿ ಇಟ್ಟರೆ ಅದರ ಒಳಗಡೆಯಿಂದ ಹಾದು ಹೋಗುವಂತಹ ಈ ಬೀಮ್ ಆಫ್ ಲೈಟಿನ ಪಾತ್ ಇದು ಕ್ಲಿಯರ್ ಆಗಿ ಕಾಣುತ್ತೆ, ಕ್ಲಿಯರ್ಲಿ ವಿಸಿಬಲ್ ಆಗಿರುತ್ತೆ. ಈ ಫಿನಾಮಿನಾನ ನಾವು ಏನಂತೀವಿ, ಟಿಂಡಲ್ ಎಫೆಕ್ಟ್ ಅಂತೀವಿ. ಸ್ನೇಹಿತರೆ, ಈಗ ನಿಮಗೆ ತೋರಿಸುವಂಥ ಚಿಕ್ಕ ಅನಿಮೇಷನ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಸೋರ್ಸ್ ಆಫ್ ಲೈಟಿಂದ ಬರ್ತಿರುವಂಥ ಲೈಟಿನ ಪಾತ್ ಟ್ರೂ ಸೊಲ್ಯೂಷನ್ನಲ್ಲಿ ಇಲ್ಯುಮಿನೇಟ್ ಆಗಿಲ್ಲ, ಕಾಣಲ್ಲ. ಆದರೆ ಕೊಲಾಯ್ಡಲ್ ಸೊಲ್ಯೂಷನ್ನಲ್ಲಿ ಇದು ಇಲ್ಯುಮಿನೇಟ್ ಆಗಿದೆ ಅಥವಾ ಕಾಣುತ್ತೆ. ಅರ್ಥಾತ್ ಸ್ನೇಹಿತರೆ, ಈ ರೀತಿ ಪಾತ್ ಆಫ್ ಲೈಟ್ ಕಾಣುತ್ತಲ್ಲ ಅದನ್ನು ಏನಂತೀವಿ, ಟಿಂಡಲ್ ಎಫೆಕ್ಟ್ ಅಂತೀವಿ. ಇದನ್ನು ನಾವು ಎಲ್ಲೆಲ್ಲಿ ನೋಡ್ಬೋದು ಅಂದರೆ ಟಿಂಡಲ್ ಎಫೆಕ್ಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಆರ್ ಸೀನ್ ವೆನ್ ಎ ಬೀಮ್ ಆಫ್ ಲೈಟ್ ಎಂಟರ್ಸ್ ಎ ರೂಮ್ ಥ್ರೂ ಎ ಸ್ಮಾಲ್ ಹೋಲ್. ಅಥವಾ ಡೆನ್ಸ್ ಫಾರೆಸ್ಟ್ಗಳಲ್ಲಿ ನೋಡಿ, ಮೇಲೆ ಒಂದು ರೀತಿ ಕ್ಯಾನೋಪಿ ಅಥವಾ ಒಂದು ರೀತಿ ಪೆಂಡಾಲ್ ರೀತಿ ಕವರ್ ಆಗಿಬಿಟ್ಟಿರುತ್ತೆ. ಅದರ ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ಗಳ ಮೂಲಕ ಲೈಟ್ ಪಾಸ್ ಆಯಿತು ಅಂದರೆ ಅವಾಗೂ ಸಹ ನಾವು ಈ ಟಿಂಡಲ್ ಎಫೆಕ್ಟನ್ನು ನೋಡ್ಬೋದು. ಇಲ್ಲಿಗೆ ಈ ಎಪಿಸೋಡ್ ಮುಗಿತು. ಮುಂದಿನ ಎಪಿಸೋಡಲ್ಲಿ ನಾವು ಸಪರೇಟಿಂಗ್ ದ ಕಾಂಪೋನೆಂಟ್ಸ್ ಆಫ್ ಎ ಮಿಕ್ಸ್ಚರ್ ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.